ಕೇರಳದಲ್ಲಿ ಈಗ ಕೈಪಾಳೆಯದ ಕಲಿಗಳ ಅಬ್ಬರ ಶುರುವಾಗಿದೆ. ಬರೋಬ್ಬರಿ 10 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಎಲ್ಡಿಎಫ್ ಕೋಟೆಯನ್ನ ಧೂಳಿಪಟ ಮಾಡಿರೋ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ಸಜ್ಜಾಗಿದೆ. ಆದರೆ ಸಿಎಂ ಯಾರು ಎಂಬ ಕುತೂಹಲ ಗರಿಗೆದರಿದೆ. ಕೇರಳಂನಲ್ಲಿ ಸರ್ಕಾರ ರಚನೆಗೆ ಕಾಂಗ್ರೆಸ್ ಭಾರಿ ಕಸರತ್ತು. ಸತೀಶನ್, ರಮೇಶ್, ವೇಣುಗೋಪಾಲ್ ಯಾರಾಗ್ತಾರೆ ಸಿಎಂ? 10 ವರ್ಷಗಳ ಬಳಿಕ ಕೇರಳಂನಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಎಲ್ಡಿಎಫ್ ಸರ್ಕಾರವನ್ನ ಮಣಿಸಿದ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ 102 ಸ್ಥಾನಗಳಲ್ಲಿ ಗೆಲ್ಲುವ ಮೂಲಕ ಸರ್ಕಾರ ರಚನೆಗೆ ಕಸರತ್ತು ಮಾಡ್ತಾ ಇದೆ. ಆದರೆ ಕೇರಳಂನಲ್ಲಿ ಮುಂದಿನ ಸಿಎಂ ಆಗೋದು ಯಾರು ಅನ್ನೋ ಪ್ರಶ್ನೆ ಎದ್ದಿದೆ. ಕೆಸಿ ವೇಣುಗೋಪಾಲ್, ರಮೇಶ್ ಚೆನ್ನಿತ್ತಲ ಹಾಗೂ ವಿಡಿ ಸತೀಶನ್ ನಡುವೆ ಸಿಎಂ ಸ್ಥಾನಕ್ಕಾಗಿ ಪೈಪೋಟಿ ನಡೀತಾ ಇದೆ. ಕೇರಳ ಸಿಎಂ ರೇಸ್ನಲ್ಲಿ ಮೊದಲ ಹೆಸರು ಕೇಳಿ ಬರ್ತಾ ಇರೋದು ವಿಡಿ ಸತೀಶನ್ ಅವರದ್ದು. ಕಳೆದ 5 ವರ್ಷಗಳಿಂದ ಕೇರಳ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗಿ ಪಿಣರಾಯಿ ಸರ್ಕಾರವನ್ನ ಸಮರ್ಥವಾಗಿ ಎದುರಿಸಿದವರು. ಈ ಚುನಾವಣೆಯಲ್ಲಿ ಮೈತ್ರಿಕೂಟವನ್ನ ಯಶಸ್ವಿಯಾಗಿ ಮುನ್ನಡೆಸಿದ್ದು ಸದ್ಯ ಶಾಸಕರ ಬೆಂಬಲ ಹಾಗೂ ಹೈಕಮಾಂಡ್ ವಿಶ್ವಾಸ ಇವರ ಮೇಲಿದೆ ಎನ್ನಲಾಗ್ತಾ ಇದೆ. ಇನ್ನು ಎರಡನೇ ಹೆಸರು ಕೆಸಿ ವೇಣುಗೋಪಾಲ್. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವ ಹೊಂದಿರುವ ಇವರು ರಾಹುಲ್ ಗಾಂಧಿಯವರ ಅತ್ಯಂತ ಆಪ್ತರು. ರಾಷ್ಟ್ರ ರಾಜಕಾರಣದಲ್ಲಿದ್ದರೂ ಈ ಬಾರಿ ಕೇರಳವನ್ನ ಮುನ್ನಡೆಸಲು ಹೈಕಮಾಂಡ್ ಇವರನ್ನ ಆಯ್ಕೆ ಮಾಡೋ ಸಾಧ್ಯತೆ ದಟ್ಟವಾಗಿದೆ ಎನ್ನಲಾಗ್ತಾ ಇದೆ. ಇನ್ನು ಸಿಎಂ ರೇಸ್ನಲ್ಲಿರುವ ಮೂರನೇ ಹೆಸರು ಅಂದ್ರೆ ರಮೇಶ್ ಚೆನ್ನಿತ್ತಲ. ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕರಾಗಿರುವ ಇವರು ಮಾಜಿ ಗೃಹ ಸಚಿವರಾಗಿ ಆಡಳಿತ ನಡೆಸಿದ ಅನುಭವ ಹೊಂದಿದ್ದಾರೆ. ಹಿರಿಯ ನಾಯಕ ಎಂಬ ಕೋಟಾದಡಿ ಸಿಎಂ ಪಟ್ಟಕ್ಕೆ ಪೈಪೋಟಿ ನಡೆಸುತ್ತಿದ್ದಾರೆ. 3 ಜನ ಆಕಾಂಕ್ಷಿಗಳ ಪೈಕಿ ಬಹುತೇಕ ವಿಡಿ ಸತೀಶನ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬಹುದು ಅನ್ನುವಂಥ ಒಂದು ನಿರೀಕ್ಷೆಗಳು ಸದ್ಯಕ್ಕೆ ಚರ್ಚೆಗಳು ನಡೀತದೆ. ಆದರೆ ಕೆಸಿ ವೇಣುಗೋಪಾಲ್ ಅವರ ನಡೆ ಏನಿದೆ ಅದು ಇನ್ನೂ ಕೂಡ ನಿಗೂಢವಾಗಿಯೇ ಕೇರಳದಲ್ಲಿ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಕೆಸಿ ವೇಣುಗೋಪಾಲ್ ತಾವು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅನ್ನುವಂಥದ್ದನ್ನು ಕೂಡ ಎಲ್ಲೂ ಕೂಡ ಬಹಿರಂಗವಾಗಿ ಹೇಳಿಕೊಂಡಿಲ್ಲ ಮತ್ತು ಸಿಎಂ ಸ್ಥಾನದ ರೇಸ್ನಲ್ಲಿ ತಾವು ಇಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಎಲ್ಲೂ ಕೂಡ ಸ್ಪಷ್ಟಪಡಿಸಿಲ್ಲ. ಹೀಗಾಗಿ ಕೆಸಿ ವೇಣುಗೋಪಾಲ್ ಅವರ ಹೆಸರು ಉಳಿದ ರಮೇಶ್ ಚೆನ್ನಿತ್ತಲ ಮತ್ತು ವಿಡಿ ಸತೀಶನ್ ಅವರ ಹೆಸರು ಜೊತೆಯೂ ಕೂಡ ಸಿಎಂ ಸ್ಥಾನದ ರೇಸ್ನಲ್ಲಿ ಓಡಾಡ್ತಾ ಇದೆ. ದೆಹಲಿಗೆ ಹಾರಿದ ಕೆಸಿವಿ ಇಂದು ರಮೇಶ್ ಚೆನ್ನಿತ್ತಲ ಪ್ರಯಾಣ. ತೀವ್ರ ಕುತೂಹಲ ಮೂಡಿಸಿದ ವೇಣುಗೋಪಾಲ್ ದಿಲ್ಲಿ ಯಾತ್ರೆ. ನಿನ್ನೆಯಷ್ಟೇ ತಿರುವನಂತಪುರಂನಿಂದ ಅಲಪ್ಪುಜಕ್ಕೆ ಭೇಟಿ ನೀಡಿದ ವೇಣುಗೋಪಾಲ್ ಕೊಚ್ಚಿನ್ಗೆ ತೆರಳಿ ದೆಹಲಿಗೆ ತೆರಳಿದ್ದಾರೆ. ದೆಹಲಿಯಲ್ಲಿ ಖರ್ಗೆ ಭೇಟಿ ಮಾಡಿ ಕೇರಳ ಸಿಎಂ ಆಯ್ಕೆ ಕುರಿತು ಚರ್ಚೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಕೆಸಿ ವೇಣುಗೋಪಾಲ್ ಅವರ ಹೆಸರು ಮೂರು ಹೆಸರುಗಳ ಜೊತೆಗೆ ರೇಸ್ನಲ್ಲಿದ್ದಂತಹ 3 ಹೆಸರುಗಳ ಜೊತೆ ಪ್ರಬಲವಾಗಿ ಕೇಳಿ ಬರ್ತಾ ಇತ್ತು. ಕೆಸಿ ವೇಣುಗೋಪಾಲ್ ದೆಹಲಿಗೆ ತೆರಳಿದರೆ ಒಂದು ವಿಚಾರ ಸ್ಪಷ್ಟ ಆಗತ್ತೆ. ಇಲ್ಲಿ ಕೇರಳದ ಮುಂದಿನ ಮುಖ್ಯಮಂತ್ರಿ ರೇಸ್ನಲ್ಲಿ ಕೆಸಿ ವೇಣುಗೋಪಾಲ್ ಉಳ್ಕೋತಾರೋ ಅಥವಾ ಹೊರಗುಳಿತಾರ ಅನ್ನುವಂಥದ್ದು ಬಹುತೇಕ ಇವತ್ತು ಅಥವಾ ನಾಳೆಯೊಳಗಾಗಿ ಅದು ನಿರ್ಧಾರವಾಗುವಂತ ಅಥವಾ ಸ್ಪಷ್ಟತೆ ಸಿಗುವಂತ ಸಾಧ್ಯತೆಗಳಿವೆ. ಕೇರಳದ ಹಲವೆಡೆ ಕೆಸಿ ವೇಣುಗೋಪಾಲ್ ಫ್ಲೆಕ್ಸ್. ಸಿಎಂ ಆಯ್ಕೆ ಚರ್ಚೆ ನಡುವೆ ಕೇರಳದ ಹಲವೆಡೆ ವೇಣುಗೋಪಾಲ್ ಫ್ಲೆಕ್ಸ್ ರಾರಾಜಿಸ್ತಾ ಇದೆ. ತಿರುವನಂತಪುರಂನ ಕೆಪಿಸಿಸಿ ಕಚೇರಿ, ವೆಳ್ಳಾಯಂಬಲಂ ಸರ್ಕಲ್, ಕೊಟ್ಟಾಯಂನ ಗಾಂಧಿ ಸರ್ಕಲ್ ಸೇರಿದಂತೆ ಹಲವೆಡೆ ವೇಣುಗೋಪಾಲ್ ಪರ ಫ್ಲೆಕ್ಸ್ ಅಳವಡಿಸಲಾಗಿದೆ. ಉಮ್ಮನ್ ಚಾಂಡಿ ನಂತರ ಈಗ ವೇಣುಗೋಪಾಲ್ ಸಿಎಂ ಆಗಬೇಕು ಅಂತ ಫ್ಲೆಕ್ಸ್ ನಲ್ಲಿ ಉಲ್ಲೇಖಿಸಲಾಗಿದೆ. ಕೆಸಿ ವೇಣುಗೋಪಾಲ್ ಮುಖ್ಯಮಂತ್ರಿ ಸ್ಥಾನದ ಪ್ರಬಲ ರೇಸ್ ನಲ್ಲಿರುವಂತಹ ಕಾರಣಕ್ಕಾಗಿ ಅವರೇ ಮುಂದಿನ ಮುಖ್ಯಮಂತ್ರಿ ಆಗಬಹುದು ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಯಾಕಂದ್ರೆ ಈಗ ಗೆದ್ದಿರುವಂತಹ ಕಾಂಗ್ರೆಸ್ನ ಬಹುತೇಕ ಶಾಸಕರುಗಳಲ್ಲಿ, ಹೊಸ ಶಾಸಕರುಗಳಲ್ಲಿ ಹೆಚ್ಚಿನವರು ವೇಣುಗೋಪಾಲ್ ಅವರ ನಿಷ್ಠರು. ವೇಣುಗೋಪಾಲ್ ಟಿಕೆಟ್ ಕೊಡಿಸಿದಂತವರಲ್ಲೇ ಹೆಚ್ಚಿನವರು ಗೆಲುವನ್ನು ಸಾಧಿಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಹೀಗಾಗಿ ಒಂದು ವೇಳೆ ಪ್ರಬಲವಾಗಿ ವೇಣುಗೋಪಾಲ್ ರೇಸ್ ನಲ್ಲಿ ನಿಂತಾಗ ಈ ಗೆದ್ದಿರುವಂತಹ ಶಾಸಕರು ವೇಣುಗೋಪಾಲ್ ಅವರ ಪರವಾಗಿ ತಮ್ಮ ಬೆಂಬಲವನ್ನು ಸೂಚಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಇಂದು ತಿರುವನಂತಪುರಂನಲ್ಲಿ ಸಿಎಲ್ಪಿ ಸಭೆ ಸಾಧ್ಯತೆ. ಸಿಎಲ್ಪಿ ನಾಯಕನ ಆಯ್ಕೆಗೂ ಮುನ್ನ 3 ಜೊತೆ ಚರ್ಚೆ. ಸಿಎಂ ಆಯ್ಕೆ ಕಸರತ್ತಿಗೆ ಇಂದು ಎಐಸಿಸಿ ವೀಕ್ಷಕರು ಈಗಾಗಲೇ ತಿರುವನಂತಪುರಂಗೆ ಆಗಮಿಸಲಿದ್ದಾರೆ ಎನ್ನಲಾಗಿದೆ. ಇಂದು ತಿರುವನಂತಪುರಂನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯೋ ಸಾಧ್ಯತೆ ಇದೆ. ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೂ ಮುನ್ನ ವಿಡಿ ಸತೀಶನ್, ರಮೇಶ್ ಚೆನ್ನಿತ್ತಲ, ಕೆಸಿ ವೇಣುಗೋಪಾಲ್ ಜೊತೆ ಚರ್ಚೆ ನಡೆಯೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಮುಸ್ಲಿಂ ಲೀಗ್ ನಾಯಕರ ಮನವೊಲಿಸುವ ಜವಾಬ್ದಾರಿ ಜಮೀರ್ಗೆ ವಹಿಸಲಾಗಿದೆ. ವೇಣುಗೋಪಾಲ್ ಸೂಚನೆಯಂತೆ ಜಮೀರ್ ಖುಯಿಲೈ ಕಟ್ಟು ಜೊತೆ ಚರ್ಚೆ ನಡೆಸಲಿದ್ದಾರೆ. ಯುಡಿಎಫ್ ಗೆಲುವಿಗೆ ಮನ್ಸೂರ್ ಅಲಿ ಖಾನ್ ಕೇರಳದ ಜನತೆಗೆ ಧನ್ಯವಾದ ತಿಳಿಸಿದ್ದಾರೆ. ಯುಡಿಎಫ್ಗೆ ಐತಿಹಾಸಿಕ ಜನಾದೇಶ ಕೊಟ್ಟಿದ್ದಕ್ಕಾಗಿ ಕೇರಳದ ಜನತೆಗೆ ಧನ್ಯವಾದಗಳು. ಈ ಅದ್ಭುತ ಗೆಲುವು ಯುಡಿಎಫ್ ಮೈತ್ರಿಕೂಟದ ಮೇಲೆ ಇಟ್ಟಿರುವ ನಂಬಿಕೆ ಮತ್ತು ನಮ್ಮ ಸಮಗ್ರ ಆಡಳಿತದ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಶ್ರೀಮತಿ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಕೆಸಿ ವೇಣುಗೋಪಾಲ್ ಈ ಗೆಲುವು
ಪ್ರಗತಿ, ಏಕತೆ, ನ್ಯಾಯವನ್ನ ಆರಿಸಿಕೊಂಡ ಪ್ರತಿಯೊಬ್ಬ ಯುಡಿಎಫ್ ಕಾರ್ಯಕರ್ತ ಮತದಾರರಿಗೆ ಸೇರಿದೆ. ನಾವು ಪ್ರಾಮಾಣಿಕತೆ, ಜವಾಬ್ದಾರಿಯೊಂದಿಗೆ ಕೇರಳಕ್ಕೆ ಸೇವೆ ಸಲ್ಲಿಸಲು ಬದ್ಧರಾಗಿದ್ದೇವೆ. ಇತ್ತ ಅಸ್ಸಾಂನಲ್ಲಿ 3ನೇ ಬಾರಿಗೆ ಅಧಿಕಾರಕ್ಕೇರಲು ಹಿಮಂತ್ ಬಿಸ್ವಾ ಶರ್ಮಾ ತಯಾರಿ ನಡೆಸ್ತಾ ಇದ್ದಾರೆ. ಪುದುಚೇರಿಯಲ್ಲಿ ರಂಗಸ್ವಾಮಿ ಮತ್ತೆ ಸಿಎಂ ಆಗಲಿದ್ದಾರೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.